ಹಾಯ್ ಹಲೋ ಗಾಯ್ಸ್ ವೆರಿ ಗುಡ್ ಮಾರ್ನಿಂಗ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇರೋ ಟೈಮಿಂಗ್ಸ್ ಬಂದು ಆ್ಯಕ್ಚುಲಿ ಈಗ 10:11 ಆಗಿದೆ, ಅಲ್ಲಿದೆ. ಸೊ ಇದು ಬಂದು ಅಮ್ಮನ ಮನೆ ಗಡಿಯಾರ. ಒಂದು ನಿಮಿಷ ಗೈಸ್, ಮೊಬೈಲ್ ಇಟ್ಕೊಬಿಡ್ತೀನಿ. ಸೊ ನನ್ನ ಸ್ಟ್ಯಾಂಡು ಆ್ಯಕ್ಚುಲಿ ಅಲ್ಲೇ ಅಮ್ಮನ ಮನೇಲಿ ಬಿಟ್ಟು ಬಂದಿದ್ದೀನಿ, ಸಾರಿ ನಮ್ಮ ಮನೇಲಿ. ಸೊ ಇಲ್ಲೇ ಮೊಬೈಲ್ಗೆ ಇಟ್ಕೊಂಡು ವ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಇವತ್ತಿನ ವ್ಲಾಗಲ್ಲಿ ಆ್ಯಕ್ಚುಲಿ ನಿಮಗೆ ಒಂದು ಇಂಪಾರ್ಟೆಂಟ್ ನ್ಯೂಸ್ನ ಹೇಳಬೇಕು ಅಂತ ಅಂದ್ಕೊಂಡಿದ್ದೀನಿ. ಅದು ಏನಪ್ಪ ಅಂತಂದರೆ, ಇನ್ಮೇಲೆ ಚಿನ್ನ ತೊಗೊಳ್ಬೇಕಾದ್ರೆ ತುಂಬ ಕಷ್ಟ ಇದೆ. ಅದು ಯಾವಾಗಿಂದ ಜಾರಿಗೆ ತರ್ತಾರೆ ಅನ್ನೋದನ್ನು ಗೊತ್ತಿಲ್ಲ, ಬಟ್ ಯಾವಾಗ ಸ್ಟಾರ್ಟ್ ಆಗುತ್ತೆ ಏನು ಅನ್ನೋದನ್ನು ಗೊತ್ತಾಗ್ತಾಯಿಲ್ಲ. ಸದ್ಯಕ್ಕೆ ತುಂಬ ರೆಸ್ಟ್ರಿಕ್ಷನ್ ಇದೆ ಗೈಸ. ಫಸ್ಟು ಏನು ಅಂತ ಹೇಳ್ಬಿಡ್ತೀನಿ. ಸೊ ಆ್ಯಕ್ಚುಲಿ ನೆನ್ನೆ ನಾವು ಗೋಲ್ಡ್ ಜ್ಯುವೆಲ್ರಿ ಶಾಪಿಗೆ ಹೋಗಿದ್ದೆ. ಯಾಕಪ್ಪ ಅಂತ ಹೇಳಿದ್ರೆ, ನಿಮಗೆಲ್ಲ ನಾನು ಲಾಸ್ಟ್ ವ್ಲಾಗಲ್ಲೇ ಶೇರ್ ಮಾಡಿದ್ದೀನಿ. ಅಜ್ಜಿ ಸತ್ತಾಗ ನನಗೆ ಒಂದಷ್ಟು ಒಡವೆ ಕೊಟ್ಟಿದ್ದರು. ಅದನ್ನ ಏನು ಮಾಡಬೇಕು ಅಂತಂದಾಗ ತುಂಬ ಜನ ತುಂಬ ಥರ ಕಮೆಂಟ್ಸ್ ಮಾಡಿದರೆ. ಬಟ್ ಅದರಲ್ಲೂ ನನಗೆ ತುಂಬ ಒಂದು ಸ್ವಲ್ಪ ನನ್ನ ಮನಸ್ಸಿಗೆ ಇಷ್ಟ ಆಗೋ ಥರ ತುಂಬ ಜನ ಕಮೆಂಟ್ಸಲ್ಲಿ ಹೇಳಿದರೆ, ಸಿಸ್ಟರ್ ನೀವು ಅದರಲ್ಲಿ ಏನಾದರೂ ಶಾರ್ಟ್ ಮಾಂಗಲ್ಯ ಚೈನ್ ತೊಗೊಂಬಿಡಿ ಅಂತ. ನಾನು ಇರಲಿಲ್ಲ ಅಂತಲೂ ಬ್ಲಾಗಲ್ಲಿ ಶೇರ್ ಮಾಡಿದಾಗ ನನಗೆಲ್ಲರೂ ಹೇಳಿದ್ದು, ನೀವು ಹೆಂಗಿದ್ರೂ ಶಾರ್ಟ್ ಮಾಂಗಲ್ಯ ಸರ ಹಾಕೋಬೇಕು ಅಂತ ಅಂದ್ಕೊಂಡಿದ್ದೀರಲ್ವ, ಸೊ ಆ ಮಾಂಗಲ್ಯ ಸರ ತೊಗೊಳ್ಳಿ ಅಂತ ಹೇಳ್ತಾಯಿದ್ರಿ. ಬಟ್ ನಾನು ಈ ರೇಟಲ್ಲಿ ತೊಗೊಳೋದು ಬೇಡ, ಮುಂದೆ ಕಡಿಮೆ ಆಗೇ ಆಗುತ್ತೆ ಅಂತಲೂ ನಾನು ಬ್ಲಾಗಲ್ಲಿ ಹೇಳಿದ್ದೀನಿ. ಸೊ ವ್ಲಾಗಲ್ಲಿ ಶೇರ್ ಮಾಡಿರೋ ಥರನೇ ಅದನ್ನು ಶಾರ್ಟ್ ಮಾಂಗಲ್ಯ ಚೈನ್ ತೊಗೊಳ್ಳೋಣ ಅಥವಾ ಬೇರೆ ಏನಾದರೂ ಅದಕ್ಕೆ ಐಡಿಯಾ ಮಾಡೋಣ ಅಂತ ಮನೆಯಲ್ಲೇ ಪ್ಲ್ಯಾನ್ ಮಾಡ್ಕೊಂಡ್ವಿ. ಸೊ ಮನೇಲಿ ನಾನು ಎಲ್ಲರ ಜೊತೆ ಡಿಸ್ಕಸ್ ಮಾಡಿ, ಅಕ್ಕ ಆಗಿರ್ಬೋದು, ಅಮ್ಮ ಆಗಿರ್ಬೋದು, ಎಲ್ಲರ ಜೊತೆ ಡಿಸ್ಕಸ್ ಮಾಡಿದಾಗ ಅಮ್ಮ ನನಗೆ ಸಜೆಸ್ಟ್ ಮಾಡಿದ್ದು. ಸೊ ನಾನು ಆ್ಯಕ್ಚುಲಾಗಿ ನನ್ನ ಮಾಂಗಲ್ಯ ಚೈನೇ ಆಗಿರ್ಬೋದು ಅಥವಾ ನಾನೀಗ ಏನು ಹಾಕಿದ್ದೀನಿ ಈ ಚೈನೇ ಆಗಿರ್ಬೋದು, ಶಾರ್ಟ್ ಚೈನು, ಇದು ಯಾವುದೂ ನಾನು ಹಾಕಲ್ಲ ಗೈಸ್. ಯೂಶ್ವಲಿ ನಾನು ಫುಲ್ಲು ನೀವು ಯಾವ ಬ್ಲಾಗಲ್ಲಿ ಚೆಕ್ ಮಾಡಿದ್ರು ಯಾವುದಾದ್ರೂ ಕರಿಮಣಿ ಹಾಕ್ಕೊಂಡಿರ್ತೀನಿ, ಇಲ್ಲಾಂದರೆ ಆರ್ಟಿಫಿಷಿಯಲ್ ಹಾಕ್ಕೊಂಡಿರ್ತೀನಿ. ಯಾಕೆಂದರೆ ಅಂಗಡಿಗೆ ಮನೆಗೆ ಓಡಾಡ್ತಿರ್ತೀನಿ, ಮಕ್ಕಳನ್ನ ಟ್ಯೂಷನ್ನಿಗೆ ಬಿಡೋದಕ್ಕಾಗಿರ್ಬೋದು ಅಥವಾ ವ್ಯಾನ್ ಹತ್ರ ಕರ್ಕೊಂಬರೋದಕ್ಕೆ ಆಗಿರ್ಬೋದು, ವ್ಯಾನ್ ಹತ್ಸೋಕ್ಕಾಗಿರ್ಬೋದು, ಈ ಥರ ಓಡಾಡ್ತಾನೆ ಇರ್ತೀನಿ. ಕೆಲವೊಂದು ಟೈಮ್ ಏನಾಗುತ್ತೆ ಅಂದರೆ ನಮ್ಮ ಮೇಲೆ ನಮಗೆ ಕಾನ್ಷಿಯಸ್ ಇರಲ್ಲ. ಅಂದರೆ ಅಯ್ಯೋ ಟೈಮ್ ಆಗಿದೆ, ವ್ಯಾನ್ ಹೋಗ್ಬಿಡುತ್ತೆ, ಹೋಗಬೇಕು, ಬೇಗ ಹತ್ತಿಸ್ಬೇಕು, ಮಿಸ್ ಆದರೆ ಕಷ್ಟ ಆಗುತ್ತೆ ಅಂತ ನಮಗೆ ಎಲ್ಲ ಸಾಮಾನ್ಯ ಎಲ್ಲ ಹೌಸ್ ವೈಫ್ಗಳ್ಗೂ ಇದೇ ರೀತಿ ಟೆನ್ಷನ್ ಅನ್ನೋದು ಇದ್ದೇ ಇರುತ್ತೆ. ಸೊ ನಮ್ಮ ತಲೆಯಲ್ಲಿ ಇದೇ ಥರ ಒಂದು ಗುಂಗು ಇದ್ದುಬಿಡುತ್ತೆ. ಆ ಥರ ಟೈಮಲ್ಲೆಲ್ಲ ಮತ್ತು ಅವಳನ್ನ ಬಂದಮೇಲೆ ಅಂಗಡಿ ಓಪನ್ ಮಾಡ್ಕೋಬೇಕು. ನಾನು ಅಂಗಡಿಲೂ ಕೂಡ ನೋಡ್ತಾ ಇರ್ತಾರೆ ಜನ, ನಾನು ಎಲ್ಲ ಟೈಮು ಬ್ಯಾಲೆನ್ಸ್ ಮಾಡ್ಕೊಂಡಿರೋದಕ್ಕಾಗಲ್ಲ. ಹಾಗಾಗಿ ನಾನು ಯಾವುದೇ ಒಡವೆ ಹಾಕಲ್ಲ. ಇಲ್ಲಿ ಅಮ್ಮನ ಮನೆಗೆ ಬಂದೆ ಅಂಥೇಳಿ ಅಥವಾ ಇಲ್ಲಿ ನಿನ್ನೆ ಒಂದು ಫಂಕ್ಷನಿಗೆ ಹೋಗೋದಿತ್ತು, ಸೊ ಹಾಗಾಗಿ ಇದನ್ನು ಹಾಕ್ಕೊಂಡಿದ್ದೀನಿ. ನನಗೆ ಎಲ್ಲ ವ್ಲಾಗರ್ಸೂ ಹೇಳಿರೋ ಥರನೇ ನಾನು ಒಂದು ಡಿಸೈಡ್ ಮಾಡಿದೆ ಫೈನಲಿ. ಈಗ ಹೊಸದಾಗಿ ಮನೆ ಕಟ್ಟಾದಮೇಲೆ ಮತ್ತೆ ಏನಾದರೂ ತೊಗೊಳ್ತೀನಿ ಅಂದರೆ ದುಡ್ಡು ಬೇಕು, ಈಗ ಅಷ್ಟು ದುಡ್ಡಿಲ್ಲ. ಸೊ ಅದೆಲ್ಲ ನಮಗೆ ಕಷ್ಟ ಆಗುತ್ತೆ, ಬೇಡ ಅಂದ್ಕೊಂಡು ನಾನೇ ಒಂದು ಡಿಸೈಡ್ ಮಾಡಿದೆ. ಎಲ್ಲರೂ ಮಾತಾಡಾದಮೇಲೆ ಕರಿಮಣಿ ಬರುತ್ತೆ ಗೊತ್ತಾ, ಕರಿಮಣಿಲಿ ನಾವೇ ಪೋಣಿಸ್ಕೊಂಡು ಸೆಂಟ್ರಲ್ಲಿ ಗುಂಡು ಬರುತ್ತೆ ಈ ಥರ. ಸೊ ಇಲ್ಲೊಂದೆರಡು ಗುಂಡು, ಇಲ್ಲೆರಡು ಗುಂಡು ಈ ಥರದ್ದು ಹಾಕ್ಕೊಂಬಿಡೋಣ ಅಂತ ಡಿಸೈಡ್ ಮಾಡಿದೆ ಗೈಸ್. ಅದನ್ನು ಡಿಸೈಡ್ ಮಾಡಾದಮೇಲೆ ಮಾಡಿಸ್ಕೊಳ್ಳೋಣ ಅಂತ ಅಂದ್ಕೊಂಡೆ. ಈಗೆಲ್ಲ ಈ ವಾದಿರಾಜ್ ಜ್ಯುವೆಲರ್ಸ್ ಆಗಿರ್ಬೋದು ಅಥವಾ ತುಂಬ ಜ್ಯುವೆಲರ್ಸ್ ಅವರು ಇನ್ಸ್ಟಾ ಪೇಜಲ್ಲಿ ಅವರು ಕೂಡ ತೋರಿಸ್ತಾನೆ ಇರ್ತಾರೆ. ಯಾವ ಥರ ಅಂದರೆ ಅದೇ 1 ಗ್ರಾಮಲ್ಲಿ 25 ಗುಂಡು ಬರುತ್ತೆ ಅಥವಾ 1 ಗ್ರಾಮ್ಗೆ 15 ಗುಂಡ್ಸ್ಗಳು ಬರುತ್ತೆ, ಇಷ್ಟಿಷ್ಟು ಚಿಕ್ಕದಿರುತ್ತೆ, ಆ ಥರದ್ದೆಲ್ಲ ನೋಡ್ತಾ ಇರ್ತಾರೆ. ಸೊ ನಾನು ಅಂದ್ಕೊಂಡೆ ವಾದಿರಾಜ್ ಜ್ಯುವೆಲ್ಸಲ್ಲಿ ಇದನ್ನು ಮಾಡಿಸೋಣ ಅಂತ ಅಂದ್ಕೊಂಡು 25 ಗುಂಡು 1 ಗ್ರಾಮ್ಗೆ ಅಂತ ಹೇಳಿದರು. 15,900 ರೂಪಾಯಿ ಏನೋ ಸಮಥಿಂಗ್ ಹೇಳಿದ್ದಾರೆ ಅವರು. ಅವ್ರು ಇನ್ಸ್ಟಾ ಪೇಜಲ್ಲಿ ಚೆಕ್ ಮಾಡಿದ್ರೆ ನಿಮಗೆ ಗೊತ್ತಾಗಿರುತ್ತೆ. ಸೊ ನಾನು ಫ್ಯಾಮಿಲಿಯಲ್ಲೆಲ್ಲ ಡಿಸ್ಕಸ್ ಮಾಡಿ ಅದಾದಮೇಲೆ ಅದನ್ನು ತೊಗೊಳೋಣ ಅಂತ ಅಂದ್ಕೊಂಡೆ. 1 ಗ್ರಾಮ್ ಅಂದರೆ ಆ ಅಜ್ಜಿ ಕೊಟ್ಟಿರೋ 15 ಒಂದಷ್ಟು ಗುಂಡುಗಳಿದೆ, ಅದೆಷ್ಟಿದೆ ಅಂತಲೂ ನನಗೆ ಗೊತ್ತಿಲ್ಲ. ಅದನ್ನು ಹಾಕೋಣ,
ಅದನ್ನು ಹಾಕಿ ಅದನ್ನು ತಗೊಂಡ್ರೆ ಅವ್ರ ನೆನಪು ಕೂಡ ಇದ್ದಂಗೆ ಇರುತ್ತೆ, ಅವ್ರದ್ದು ಯಾವಾಗಲೂ ನನ್ನ ಮೈ ಮೇಲೂ ಇದ್ದಂಗೆ ಇರುತ್ತೆ ಅಂತ ಹೇಳಿ ಅದನ್ನು ಸೆಲೆಕ್ಟ್ ಅಂದ್ಕೊಂಡು ಫಿಕ್ಸ್ ಆದ್ವಿ. ಸರಿ ಅಮ್ಮ ಅಂತ ಹೇಳಿದ್ರು, ಎಲ್ಲೋ ಇನ್ಸ್ಟಾಗ್ರಾಮ್ ಪೇಜ್ ನೋಡಿ ತಗೊಂಡು ಈಗಿರೋ ಇದರಲ್ಲಿ ಮತ್ತು ಕಳ್ಕೊಂಡೆ ಅಂತ ಹೇಳೋದು, ಒಂದು ನಂಬರ್ ಮಿಸ್ ಆಯಿತು, ಅದೇ ಫೋನ್ಪೇ ಮಾಡೋದು, ಯಾರಿಗೋ ಹೋಯಿತು, ಇದೆಲ್ಲ ರಿಸ್ಕ್ ಯಾಕೆ, ಹೆಂಗಿದ್ರು ಬೆಂಗಳೂರಿಗೆ ಬಂದಿದ್ಯಾ ಬಾ ಇಲ್ಲೇ ಹೋಗಿ ನೋಡಿಬಿಟ್ಟು ತೊಗೊಂಡು ಬರೋಣ ಅಂತ ಹೇಳಿದ್ರು. ಸರಿ ಆಯಿತು ಅಂತ ಹೇಳಿ ನಾನು ಅಕ್ಕ ಅಮ್ಮ 3 ಜನನೂ ಹೊರಟು ಅಲ್ಲಿ ಹೋಗಿ ಕೇಳ್ಕೊಂಡು ಬಂದ್ವಿ. ಬಟ್ ಅವ್ರು ಹೇಳಿದ್ರು, ನನಗೆ ಅಲ್ಲಿ ಸ್ವಲ್ಪ ದಪ್ಪ ದಪ್ಪದ್ದಿತ್ತು, ನನಗೆ ಅಷ್ಟು ದಪ್ಪದ್ದು ಬೇಡ, ಈ ಥರ ಮಾಡಿಕೊಡ್ತೀರಾ ಅಂತ ಹೇಳಿದೆ, ಲೇಟ್ ಆಗುತ್ತೆ ಅಂತ ಹೇಳಿದ್ರು. ಸರಿ ನಾನು ಇನ್ನು ಊರಿಗೆ ಹೋಗಬೇಕು ಅಂಥೇಳಿ ಬೇಡ ಅಂದ್ಕೊಂಡು ಬಂದ್ವಿ. ಆವಾಗ ಅಲ್ಲಿ ಅಂಕಲ್ ಹೇಳ್ತಾಯಿದ್ರು ನಮಗೆ, ಈಗಲೇ ತೊಗೊಂಬಿಡಿ, ಮುಂದೆ ಚಿನ್ನಕ್ಕೂ ತುಂಬ ಕಂಡೀಷನ್ಸ್ ಇದೆ ಅಂತ ಹೇಳಿದರು. ಏನು ಕಂಡೀಷನ್ಸ್ ಅಂಕಲ್ ಅಂತ ನಾನು ಕೇಳಿದ್ವಿ. ಸೊ ನಾವು ತೊಗೊಳೋದು ಯಾವಾಗಲೂ ಯೂಶ್ವಲಿ ಅಮ್ಮನ ಮನೆಗೆ ಬಂದರೆ ನಾವು ಚೈಲ್ಡ್ಹುಡ್ ಇದ್ದಾಗಲಿಂದನೂ ತೊಗೊಳೋದು ಮಹಾಲಕ್ಷ್ಮಿ ಲೇಔಟಲ್ಲಿರೋ ಸಾಗರ್ ಜ್ಯುವೆಲ್ಲರ್ಸಲ್ಲೇ ನಾವು ತೊಗೊಳೋದು. ಸೊ ಅವ್ರು ಹೇಳ್ತಾಯಿದ್ರು ನಮಗೆ, ಇನ್ಮೇಲೆ ನೀವು ತೊಗೋಬೇಕು ಅಂತ ಹೇಳಿದ್ರೆ ನಿಮ್ಮದು ಆಧಾರ್ ಕಾರ್ಡ್ ಕೊಡಬೇಕು, ಮತ್ತು ಪಾನ್ ಕಾರ್ಡ್ ಆಗಿರ್ಬೋದು ಅಥವಾ ಆಧಾರ್ ಕಾರ್ಡ್ ಆಗಿರ್ಬೋದು ಕೊಡ್ಬೋದು, ಮತ್ತು ಬ್ಯಾಂಕದ್ದು ಡೀಟೇಲ್ಸು ಒಂದು ಜೆರಾಕ್ಸ್ ಕೊಡಬೇಕು ಎಲ್ಲ ಅಂತ ಕೇಳಿದ್ರು. ಯಾಕೆ ಅಂಕಲ್ ಅಂತ ಕೇಳಿದೆ. ಸೊ ಅವಾಗ ಅವ್ರಿಗೆ ತಿಳಿದಿರೋಷ್ಟು ನಮಗೆ ಹೇಳ್ತಾಯಿದ್ರು. ಬಟ್ ಇದು ಯಾವಾಗಿಂದ ಜಾರಿ ಆಗುತ್ತೆ, ಇನ್ನು ಸ್ವಲ್ಪ ದಿನದಲ್ಲೇ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಯಾಕೆ ಇದನ್ನು ಮಾಡಿದ್ದಾರೆ ಅಂತ ಕೇಳಿದ್ದಕ್ಕೆ ಅವ್ರು ಹೇಳಿದ್ರು, ಈಗ 1 ವರ್ಷ ಯಾರು ಚಿನ್ನ ತೊಗೊಬಾರ್ದು ಅಂತ ಮೋದಿಯವರು ಹೇಳಿದ್ದಾರೆ. ಅದು ಹೇಳಿದ ಮೇಲೆ ಯಾರ್ಯಾರು ತೊಗೊಂಡಿದ್ದಾರೆ, ಏನೇನಾಗಿದೆ, ಎಷ್ಟಾಗಿದೆ, ಯಾರಿಗೇನು ನೆಸೆಸಿಟಿ ಇದೆ, ಇದೆಲ್ಲ ಗೊತ್ತಾಗುತ್ತೆ ಅಂತ ಅಂದ್ಕೊಂಡಿದ್ದಾರೆ. ಬಟ್ ಏನೇ ಆದ್ರೂ ನನಗನ್ಸೋದು, ಇದೆಲ್ಲ ಯಾಕೆ ಕೊಡಬೇಕು, ಇವ್ರ ಹತ್ರ ಚಿನ್ನ ಇದೆ, ಇವ್ರ ಹತ್ರ ಚಿನ್ನ ತೊಗೊಳ್ತಾ ಇದ್ದಾರೆ ಅಂತ ಅವ್ರು ತಿಳ್ಕೊಳೋದಕ್ಕೆ, ಅಥವಾ ಇದ್ರ ಮೇಲೂ ಏನಾದರೂ ಹಾಕೋಕ್ಕೆ. ಆಮೇಲೆ ಇನ್ನೊಂದು ಮರೆತುಬಿಟ್ಟೆ, ಸೊ ಚಿನ್ನ ತಗೊಂಡು ಇವಾಗ ಯಾರು ತೊಗೊಳ್ತಾ ಇದ್ದಾರಲ್ವ, ಇನ್ನು ಟ್ಯಾಕ್ಸು ಕೂಡ ಜಾಸ್ತಿ ಮಾಡಿದಾರಂತೆ. ಇದೆಲ್ಲ ಕೊಟ್ಟರು ಕೂಡ ಟ್ಯಾಕ್ಸು, ಅದರ ನಮ್ಮದು ಆಧಾರ್ ಕಾರ್ಡ್ ಜೆರಾಕ್ಸು ಇದೆಲ್ಲ ಕೊಟ್ಟರು ಟ್ಯಾಕ್ಸು ಕೂಡ ನಾವು ಅಷ್ಟೇ ಪೇ ಮಾಡಬೇಕಾಗತ್ತಂತೆ. ಎಷ್ಟು ಪರ್ಸೆಂಟೇಜು ಏನು ಅಂತ ಅವರು ನಮಗೆ ದಿನಕ್ಕೆ ಹೆಂಗಾಗುತ್ತೋ ಹಂಗೆ ಅಂತ ಹೇಳಿದ್ರು. ಸರಿ ಅಂದ್ಬಿಟ್ಟು ನಾನು, ಈ ಕಾಲಕ್ಕೆ ನಾವೇನು ತೊಗೊಳೋದಕ್ಕಾಗಲ್ಲ, ಅದೇನಾಗುತ್ತೋ ಆಗಲಿ, ವಾಪಸ್ ಬನ್ನಿ ನೋಡೋಣ, ಇನ್ಸ್ಟಾಗ್ರಾಮಲ್ಲೇ ಯಾವುದಾದ್ರೂ ಆಗಲಿ ತರಿಸ್ಕೋತೀನಿ ಅಂತ ಹೇಳಿ ಅಲ್ಲಿಂದ ವಾಪಸ್ ಬಂದೆ. ಬಟ್ ಇದರಿಂದ ನನಗನ್ಸಿದ್ದೇನು ಅಂತ ಹೇಳಿದ್ರೆ, ಅದೆಲ್ಲ ಸಾಮಾನ್ಯ ಜನಕ್ಕೆ ಹೊಡ್ತ ಬೀಳುತ್ತೆ ಅಂತ ಅನಿಸುತ್ತೆ. ಯಾಕೆಂದರೆ ತುಂಬ ರಿಚ್ ಆಗಿದ್ದಾರೆ ಅಂತ ಹೇಳಿದ್ರೆ, ತುಂಬ ಶ್ರೀಮಂತರಿಗೆ ಅದೇನು ಮ್ಯಾಟರೇ ಅನಿಸಲ್ಲ. ಅಯ್ಯೋ ಇದು ನಮ್ಮ ಫಂಕ್ಷನ್ನು ಏನೋ ಒಂದು ಅಂತ ತೊಗೊಂಬರ್ತಾರೆ. ಬಟ್ ನಮ್ಮಂಥ ಮಿಡಲ್ ಕ್ಲಾಸ್ ಫ್ಯಾಮಿಲಿಲಿ ಅಂದರೆ, ಇವಾಗ ಒಂದು ಸಂಘದಲ್ಲಿ ತೊಗೊಂಡಿರ್ತೀವಿ ದುಡ್ಡು, ಅಥವಾ ಇನ್ಯಾರ ಹತ್ರನೋ ಮಗಳ ಮದುವೆಗೋ, ಅಥವಾ ಏನೋ ಒಂದು ಮಗಳು ಮೆಚೂರ್ಡ್ ಆಗಿದ್ಲು ಫಂಕ್ಷನ್ಗೋ, ಅಥವಾ ಯಾರೋ ತೊಗೊಂಡಿದ್ದಾರೆ, ಇನ್ನು ಇಷ್ಟೊಂದು ರೇಟ್ ಆಗಿಬಿಟ್ಟಿದೆ, ನಾವು ಏನು ಮಾಡೋದು, ನಾವು ತೊಗೊಳ್ಳೋಣ ಅಂತ ಆಸೆಗೋ, ಒಬ್ರ ಹತ್ರ ಕೈ ಸಾಲನೋ ಇಲ್ಲ ಚೀಟಿ ದುಡ್ಡಲ್ಲೋ, ಇದು ಯಾವುದಕ್ಕೂ ಪ್ರೂಫ್ ಇರಲ್ಲ ಗೈಸ. ಎಲ್ಲ ಹೊಡ್ತಾ ಬೀಳೋದು ರೈತರಿಗೆ, ಮಿಡಲ್ ಕ್ಲಾಸ್ ಅವ್ರಿಗೆ, ನಮ್ಮಂಥವ್ರಿಗೆ ಅಷ್ಟೇ. ಬೆಸ್ಟ್ ಎಕ್ಸಾಂಪಲ್ ಅಂದರೆ, ಇವಾಗ ಈ ವರ್ಷ ನಮಗೆ ಆಗಲಿ ಯಾವುದಾದ್ರೂ ಒಂದು ಬೆಳೆಯಲ್ಲಿ 1-2 ಲಕ್ಷ ಬಂತು ಅಂತ ಹೇಳಿದ್ರೆ, ಅದಕ್ಕೆ ಯಾವುದೇ ಪ್ರೂಫ್ ಇಲ್ಲ ನಮಗೆ. ಈಗ ನಮ್ಮ ಮನೆಯಲ್ಲೇ ಆಗಲಿ ನಾವೊಂದು ಶುಂಠಿ ಹಾಕಿದ್ದೀವಿ ಅಥವಾ ಒಂದು ಆಲೂಗೆಡ್ಡೆ ಹಾಕಿದ್ದೀವಿ ಅಂತ ಹೇಳಿದ್ರೆ, ಅದರಲ್ಲಿ ಯಾವುದೇ ರೀತಿಯಾದಂಥ ಪ್ರೂಫ್ ಇಲ್ಲ ನಮಗೆ. ಅದು ನಾವೇನಾದರೂ ಮಂಡಿಗೆ ಮಾರ್ತಾಯಿದ್ದೀವಿ ಅಂತ ಹೇಳಿದ್ರೆ, ಇಲ್ಲಿಂದ ಇಷ್ಟು ತೊಗೊಂಡು ಬಂದಿದ್ದಾರೆ ಅನ್ನೋದಕ್ಕೆ, ನಮ್ಮಿಂದ ಅವ್ರು ತೊಗೊಂಡಿದ್ದಾರೆ ಅನ್ನೋದಕ್ಕೆ ಅವ್ರ ಹತ್ರ, ಒಂದು ಸಂಘದವ್ರ ಹತ್ರ ಅಥವಾ ಲಾರಿ ಓನರ್ಸ್ಗಳ ಹತ್ರ ಒಂದು ಸ್ಲಿಪ್ ಇರುತ್ತೆ. ಅದನ್ನು ತೊಗೊಂಬಂದು ಮಾರ್ಕೆಟಿಗೆ ಹಾಕಿದ್ಮೇಲೆ ನಮಗೆ ದುಡ್ಡು ಕೊಡೋದು ಏನೋ ಒಂದಾಗುತ್ತೆ. ಬಟ್ ಅವ್ರು ನಮಗೆ ಕೊಡೋದಕ್ಕೂ ಯಾವುದೇ ರೀತಿ ಪ್ರೂಫ್ ಇಲ್ಲ, ನಾವು ಅವ್ರಿಗೆ ಕೊಡೋದಕ್ಕೂ ಯಾವುದೇ ರೀತಿ ಪ್ರೂಫ್ ಇರಲ್ಲ. ಈಗ ನಮ್ಮಂಥವ್ರ ಹತ್ರ ಬಂದ್ಬಿಟ್ಟು 2 ಲಕ್ಷ ಹೆಂಗೆ ಬಂತು, 2 ಲಕ್ಷಕ್ಕೆ ನೀವು ಬಡವರು ಅಂತೀರಾ, ಇಷ್ಟೊಂದು ಚಿನ್ನ ಹೆಂಗೆ ತೊಗೊಂಡ್ರಿ ಅನ್ನೋ ಕ್ವಶನ್ ಬರಬಹುದು ಅನ್ನೋದು ನನಗೊಂದು ಡೌಟಲ್ಲಿದೆ. ಏನೇ ಆದ್ರೂ ಈ ಹೊಡ್ತ ಬೀಳೋದು ಸಾಮಾನ್ಯ ಜನಕ್ಕೆ ಅಂತ ಅನಿಸುತ್ತೆ. ಬಟ್ ಯಾರ್ಯಾರೆಲ್ಲ ಚಿನ್ನ ತೊಗೋಬೇಕು ಅಂತ ಅಂದ್ಕೊಂಡಿದ್ದೀರಾ, ಎಷ್ಟೋ ನನಗೆ ಗೊತ್ತಿಲ್ಲ, ಮದುವೆಗೆ ತೊಗೊಳೋರಾಗಿರ್ಬೋದು, ಏನೇ ಆಗಿರ್ಬೋದು. ಸೊ ತೊಗೊಳೋರು ಸ್ವಲ್ಪ ಏನೋ ರಿಸ್ಟ್ರಿಕ್ಷನ್ ಇಲ್ದಿದ್ದಾಗಲೇ ನೋಡಿಕೊಂಡು ತೊಗೊಳ್ಳಿ, ಅಥವಾ ಕಮ್ಮಿ ಆಗುತ್ತೆ ಅನ್ನೋದು ಸೂಚನೆ ಅಂತೂ ಇದೆ. ಬಟ್ ಕಡಿಮೆ ಆದಾಗ ತೊಗೊಳ್ತೀರಾ, ಯೋಚನೆ ಮಾಡಿ ತೊಗೊಳ್ಳಿ. ಇದೆಲ್ಲ ಕೊಟ್ಟು ತೊಗೋಬೇಕು ಅನ್ನೋ ನೆಸೆಸಿಟಿ ಅಂತೂ ಇರಲ್ಲ. ಯಾಕೆಂದರೆ ಇವಾಗ ಎಲ್ಲ ಕಡೆ ಆಧಾರ್ ಕಾರ್ಡ್ ಲಿಂಕ್, ಆಧಾರ್ ಕಾರ್ಡ್ ಲಿಂಕ್, ಆಧಾರ್ ಕಾರ್ಡ್ ಲಿಂಕ್ ಅಂತ ಹೇಳ್ತಾನೆ ಇದ್ದಾರೆ. ಆ ಲಿಂಕ್ ಮಾಡಿರೋದ್ರಿಂದ 1% ಒಳ್ಳೆಯದಾಗಿದ್ದರೆ, ಇನ್ನೊಂದು ಪರ್ಸೆಂಟಲ್ಲಿ ಕೆಟ್ಟದೇ ಆಗಿರುತ್ತೆ. ಯಾಕಂದರೆ ನಮ್ಮದೆಲ್ಲ ಗೌರ್ಮೆಂಟಿಗೆ ಡೀಟೇಲ್ಸ್ ಹೋಗುತ್ತೆ ಹೊರತು ಗೌರ್ಮೆಂಟದೆಲ್ಲ ನಮ್ಗೆ ಯಾವುದೇ ರೀತಿ ಡೀಟೇಲ್ಸು ಬರಲ್ಲ. ಹಂಗಿದ್ಮೇಲೆ ಗೌರ್ಮೆಂಟ್ ಯಾಕೆ ನಮ್ಮದು ಕೇಳುತ್ತೋ ನಮಗೂ ಗೊತ್ತಿಲ್ಲ. ಬಟ್ ಕಷ್ಟಪಟ್ಟಿರೋರಿಗೆ ಯಾವುದು ಪ್ರೂಫ್ ಇರಲ್ಲ.
ಈಗ ನಾವು ಒಂದು ಕೂಲಿ ಕೆಲಸಕ್ಕೆ ಹೋಗ್ತೀವಿ ಅಂದರೆ ಕೂಲಿ ಕೆಲಸದಲ್ಲಿ ದುಡ್ಡು ಮಾಡಿರ್ತೀವಿ ಅನ್ನೋದಕ್ಕೆ ಏನು ಪ್ರೂಫ್ ಇರುತ್ತೆ ಅಲ್ವಾ ಗೈಸ್? ನಾನು ಹೇಳಿದ ತಪ್ಪೋ ಸರಿನೋ ನನಗೆ ಗೊತ್ತಿಲ್ಲ. ಸೊ ನಾನು ಹೇಳಿದ್ರಲ್ಲಿ ತಪ್ಪಿದೆಯಾ ಸರಿ ಇದೆಯಾ ಅನ್ನೋದನ್ನು ನೀವೇ ನನಗೆ ಕಮೆಂಟ್ ಮಾಡಿ. ಯಾರಿಗೋ ಏನೋ ಇದು ಎಷ್ಟೋ ಇನ್ವೆಸ್ಟ್ಮೆಂಟ್ ಬಂತು ಅಂತ ಹೇಳಿದ್ರೆ ಅವ್ನು ಟ್ಯಾಕ್ಸ್ ಕಟ್ತಾನೆ, ಓ ಟ್ಯಾಕ್ಸ್ ಇದೆ ಅಂದಮೇಲೆ ಅದೆಲ್ಲ ಅವಂದೇ ಅಂದ್ಬಿಡ್ತಾರೆ. ಬಟ್ ನಾವು ಕಷ್ಟಪಟ್ಟಿರೋದಕ್ಕೆ ನಮ್ದು ಟ್ಯಾಕ್ಸ್ ಇರಲ್ಲ, ಬಟ್ ಅದು ನಮ್ಮದಲ್ಲ ಅಂತ ಈಸಿಯಾಗಿ ಜಡ್ಜ್ ಮಾಡಿಬಿಡ್ತಾರೆ. ಅದು ನನ್ನ ಪ್ರಕಾರ ತಪ್ಪು. ಸೊ ಇದೆಲ್ಲ ಮಾಡೋದು ಎಷ್ಟು ಮಟ್ಟಿಗೆ ಸರಿ ಏನು ಅನ್ನೋದನ್ನು ನನಗೆ ಕಮೆಂಟಲ್ಲಿ ತಿಳಿಸಿ. ಆದಷ್ಟು ಸ್ವಲ್ಪ ತಗೋಬೇಡಿ ಅಂತ ಹೇಳೋದಕ್ಕಾಗಲ್ಲ, ಬಟ್ ಯಾರ್ದೋ ಮನೇಲಿ ಯಾವುದೋ ಒಂದು ಮದುವೆ ಫಿಕ್ಸ್ ಆಯಿತು ಅಂದರೆ ಬಡವರು ಏನೂ ತೊಗೊಂಡಿಲ್ಲ ಅಂದ್ರೂ ಕೂಡ ಒಂದು ತಾಳಿ ಆದರೂ ತೊಗೊಳ್ಳೇಬೇಕಾಗತ್ತೆ. ಹೇಳ್ದಷ್ಟು ಸುಲಭ ಅಲ್ಲ, ಬಟ್ ಈ ಥರ ಪಾಲಿಸಿ ಬರ್ತಿದ್ಯಂತೆ. ಹುಷಾರು ಚಿನ್ನ ತೊಗೊಳ್ಬೇಕಾದ್ರೆ ಇನ್ಮೇಲೆ. ನಾನು ಹೇಳಿದ ಮಾಹಿತಿ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ನಾನು ಹೇಳಿದ್ದಲ್ಲಿ ಏನಾದರೂ ತಪ್ಪಿದರೆ ದಯವಿಟ್ಟು ಕ್ಷಮಿಸಿ ಅಂತ ಕೇಳ್ತಾ ಇವತ್ತಿನ ವ್ಲಾಗ್ ಮುಗಿಸ್ತಾ ಇದ್ದೀನಿ ಗೈಸ್. ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಇನ್ನೂ ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇವತ್ತಿನ ವ್ಲಾಗ್ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಬಾಯ್ ಬಾಯ್.